ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನೆಲ್. ಗೈಸ್, ಇವತ್ತು ನಮ್ಮನೆಗೆ ನನ್ನ ಮೈದ್ನನ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಅವರು ಅಕ್ಕಿ ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಇಲ್ಲಿ ನಾನು ಮೊದಲಿಗೆ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನೈಸಾಗೂ ರುಬ್ಕೊಳ್ಳೋದು ಬೇಡ. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ದೊಡ್ಡ ತಟ್ಟೆನ ತಗೊಳ್ಳೋಣ. ಅದಕ್ಕೆ ನಾವು ಏನು ಉಳಿದಿದ್ದ ರೈಸನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಬಿಸಿ ರೈಸೇ ತಗೊಳ್ತಾ ಇದ್ದೀನಿ. ಸೊ ರಾತ್ರಿ ಉಳಿದಿರೋ ಅನ್ನದಲ್ಲೂ ಸಹ ಮಾಡ್ಬೋದು. ಈಗ ಇದಕ್ಕೆ ರೈಸನ್ನು ಹಾಕ್ಕೊಂಡು ಈಗೇನು ನಾವು ಅಕ್ಕಿನ ಹುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ತರ ಮಿದ್ಕೊಳ್ಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸಹ ಹಾಕೊಂಡು ಈ ತರ ಚೆನ್ನಾಗಿ ಇದನ್ನ ಮಿದ್ಕೊಳ್ಬೇಕು. ಮಿದ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕು. ನೋಡಿ ಈ ತರ. ನೆಕ್ಸ್ಟ್ ನಾವಿಲ್ಲಿ ರೋಟಿ ಮಾಡ್ಕೊಳ್ಳೋದಿಕ್ಕೆ ರೋಟಿ ಮೇಕರ್ನ ತಗೊಂಡಿದ್ದೀವಿ. ಈಗ ನಾವು ಸರ್ಕಲ್ ಶೇಪ್ ಅಲ್ಲಿ 2 ಕವರ್ನ ಕಟ್ ಮಾಡ್ಕೊಳ್ಳೋಣ. ಆ ಕವರ್ ಮೇಲೆ ನೀರನ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎಣ್ಣೆ ನಾವು ಏನು ಯೂಸ್ ಮಾಡಲಿಲ್ಲ. ನೋಡಿ, ಈ ತರ ನೀರಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇದು ಹಿಟ್ಟನ್ನ ಮಧ್ಯಕ್ಕೆ ಇಟ್ಕೊಂಡು ಅದ್ರ ಮೇಲೆ ಒಂದು ಶೀಟನ್ನು ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೋಡಿ ಈ ಥರ. ಇವಾಗ ಇದು ಚೆನ್ನಾಗಿ ಪ್ರೆಸ್ ಕೂಡ ಆಗಿದೆ ಆ್ಯಂಡ್ ರೌಂಡ್ ಶೇಪ್ಗೂ ಸಹ ಬಂದಿದೆ. ಒಂದು ಸ್ವಲ್ಪನೂ ಕೂಡ ಔಟ್ ಸೈಡ್ ಬಂದಿಲ್ಲ ಇದು. ಈಗ ನಾವು ಸ್ಟವ್ ಮೇಲೆ ಕಾವಲಿನ ಇಟ್ಕೊಂಡಿದ್ದೀವಿ. ಇದು ಬಂದು ಐರನ್ ಕಾವಲಿ ಆಗಿರೋದ್ರಿಂದ ಇದು ಬಿಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಇದು ಕಾದಿದೆ. ಈಗ ನಾವು ರೊಟ್ಟಿನ ತೆಗೆದು ಹಾಕೊಳ್ಳೋಣ ಕಾವಲಿ ಮೇಲೆ. ಇದು ಚೆನ್ನಾಗಿ ಇವಾಗ ಸುಡಬೇಕು. ನೋಡಿ, ಇವಾಗ ಅದ್ರ ಮೇಲೆ ಒಣಗಿರೋ ಥರ ಕಾಣುತ್ತೆ ಅಲ್ವಾ. ಈಗ ಅದ್ರ ಮೇಲೆ ನಾವು ಸ್ವಲ್ಪ ನೀರನ್ನು ಅಂದರೆ ನೀರು ಚಿಮ್ಮಿಸ್ಕೊಬೇಕು. ಒಂಚೂರು ಒದ್ದೆ ಮಾಡ್ಕೊಳ್ಬೇಕು. ಮೇಲೆ ಒದ್ದೆ ಮಾಡಿಕೊಂಡು ಆದಮೇಲೆ ಅದನ್ನು ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡಿಕೊಂಡು 2 ಬದಿ ಹಿಂಗೆ ಸುಟ್ಕೊಳ್ಬೇಕು. ಈಗ ರೊಟ್ಟಿ ರೆಡಿ ಆಗಿದೆ. ಬಟ್ ಈ ರೊಟ್ಟಿನ ಬಿಸಿ ಬಿಸಿ ಇದ್ದಂಗ್ಲೇನೆ ತಿಂತಾ ಇದ್ರೆ ತುಂಬಾ ಕ್ರಿಸ್ಪಿನೆಸ್ ಇರುತ್ತೆ. ಅಂಡ್ ಈ ರೊಟ್ಟಿಗೆ ಕಾಯಿ ಚಟ್ನಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಮ್ಮ ಊರ್ ಕಡೆ ಎಲ್ಲ ಈ ತರ ಅನ್ನದ ರೊಟ್ಟಿ ಮಾಡ್ಕೊಂಡಾಗ ಚಿಕನ್ ಸಾಂಬಾರ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಸೊ ಅವೆರಡಕ್ಕೂ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಈ ರೆಸಿಪಿ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ. ಥ್ಯಾಂಕ್ ಯು.